ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡ್ರೈ ಗೋಬಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ, ನಾನು ಫಸ್ಟ್ ಗೋಬಿನ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು 1 ಲೋಟ ನೀರನ್ನ ಹಾಕ್ಕೊಂಡು ಅದ್ರ ಜೊತೆಗೆ 1/4 ಟೇಬಲ್ ಸ್ಪೂನ್ ಅರಿಶಿಣ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಇದನ್ನು 5 ಮಿನಿಟ್ಸ್ ನೀವು ಬೇಯಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಇದರಲ್ಲಿ ಅಕಸ್ಮಾತ್ ಹುಳಗಳಿದ್ರೂ ಅದು ಸಾಯ್ತವೆ. ಈಗ ನೋಡಿ, ನಾನು ಇದನ್ನು 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಈಗ 5 ಮಿನಿಟ್ಸ್ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿರೋವಂಥ ನೀರನ್ನ ನಾನು ತೆಗಿತೀನಿ. ಈಗ ನೋಡಿ, ನಾನು ನೀರನ್ನ ತೆಗ್ದಿದ್ದೀನಿ. ಈಗ ಇದನ್ನು ನಾನು ಒಂದು ಬೇಸನಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಏನೇನು ಹಾಕ್ಕೋಬೇಕು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೀಗ 1 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಒಂದು ಹೋಲ್ ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನಾನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ಮಾಲ್ ಬೌಲು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ಮಾಲ್ ಬೌಲು ಮೈದಾನ ಹಾಕ್ಕೊತಾ ಇದ್ದೀನಿ. ಒಂದು ಸ್ಮಾಲ್ ಬೌಲ್ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧದಿಂದ 3/4 ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಹಾಗೆ ಒಂದು ಸತಿ ನೋಡಿ, ನಾನು ಹಾಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು 1/4 ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇದು ತೆಳುಗಾಗಿರಬಾರ್ದು, ಕನ್ಸಿಸ್ಟೆನ್ಸಿ ಫುಲ್ ಗಟ್ಟಿಯಾಗಿರಬೇಕು. ನೀವು ಬೋಂಡ ಹಿಟ್ಟಿನ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಇದನ್ನು ನಾನು 2 ಅವರ್ಸ್ ರೆಫ್ರಿಜರೇಟ್ ಮಾಡ್ತೀನಿ, ಇಲ್ಲಾಂದರೆ ಹೊರಗಡೆ ಕೂಡ ನೀವು ಇಡ್ಬೋದು. ಈಗ ನೋಡಿ, 2 ಅವರ್ಸ್ ಆಗಿದೆ, ನಾನು ತೆಗ್ದಿದ್ದೀನಿ ಫ್ರಿಜ್ಜಿಂದ. ಈಗ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡಿನಾದರೂ ತೊಗೊಳ್ಳಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಈಗ ಇದೆರಡು ಹಾಕಾದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಇದು ನೋಡಿ, ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಒಂದೊಂದಾಗೆ ನಾವು ಗೋಬಿನ ಬಿಡ್ತಾ ಹೋಗೋಣ ಬನ್ನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನೀವೇನಾದರೂ ಈ ರೆಸಿಪಿ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ಖುಷಿ ಆಗಿಬಿಡ್ತಾರೆ. ಮಕ್ಕಳಿಗೆ ನೀವು ಸರ್ವ್ ಮಾಡ್ತಾನೆ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ನಾನು ಎಲ್ಲ ಗೋಬಿನೂ ಬಿಟ್ಟಿದ್ದೀನಿ ಎಣ್ಣೆಯಲ್ಲಿ. ಸ್ಟಾರ್ಟಿಂಗಲ್ಲೇ ಬಿಟ್ಟ ತಕ್ಷಣ ನೀವು ಕೈ ಆಡ್ಸೋಕ್ಕೆ ಹೋಗಬೇಡಿ. 1 ನಿಮಿಷ ಆದಮೇಲೆ ನೀವು ಅದನ್ನು ತಿರುಗಿಸ್ತಿರಂತೆ. ನೋಡಿ, ಈಗ 1 ನಿಮಿಷ ಆಗಿದೆ. ನಾನು ನಿಧಾನವಾಗಿ ತಿರುಗಿಸ್ತಾ ಇದ್ದೀನಿ ಗೋಬಿನ. ಆದಷ್ಟು ಫ್ರೈನ ಹೈ ಫ್ಲೇಮಲ್ಲೇ ಮಾಡಿ. ನೀವು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಫ್ರೈ ಆಗೋಕ್ಕೆ. ನೋಡಿ, ಫ್ರೈ ಆಗ್ತಾ ಇದೆ. ಇನ್ನೊಂದು ನಿಮಿಷ ಇದಾಗಲಿ ಫ್ರೈ. ನಿಮಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಇದು. ಆಗ ನೀವು ತೆಗೆದುಬಿಡಿ ಇದನ್ನು. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಆಗಬೇಕು. ಈಗ ಇದನ್ನು ನಾನು ತೆಗಿತೀನಿ. ಈಗ ಇದೇ ರೀತಿ ನಾನು ಇನ್ನೊಂದು ಬ್ಯಾಚ್ನ ಬಿಡ್ತಾ ಇದ್ದೀನಿ. ಈಗ ಬೇರೆ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ, ತುಂಬ ಜನ ನಾನ್ ವೆಜ್ ತಿಂತಾ ಇರಲ್ಲ. ನೀವು ಮಕ್ಕಳಿಗೆ ಈ ರೆಸಿಪಿನ ಮಾಡಿಕೊಟ್ರೆ ಅವರಿಗೂ ಇಷ್ಟ ಆಗುತ್ತೆ, ಮತ್ತು ನೀವು ತಿನ್ಬೋದು. ಈಗ ನೋಡಿ, ನಾನು ಇನ್ನೊಂದು ಬ್ಯಾಚ್ನ ಬಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇದು ಕೂಡ ಹಾಗೆ 1 ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೊಳ್ಳಿ. ಒಂಥರ ಚೆನ್ನಾಗಿ ರೋಸ್ಟ್ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದು ಕೂಡ ಆಗಿದೆ. ಇದು ಕೂಡ ನಾನೀಗ ತೆಗಿತಾ ಇದ್ದೀನಿ.
ಈಗ ತೆಗ್ದಾದ್ಮೇಲೆ ನಾನು ಒಂಚೂರು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ. ಈಗ ಸರ್ವ್ ಮಾಡೋಣ ಬನ್ನಿ. ಈಗ ನೋಡಿ ನಾನು ಸರ್ವ್ ಮಾಡಿದ್ದೀನಿ. ಫೈನಲಿ ರುಚಿಕರವಾದ ಡ್ರೈ ಗೋಬಿ ರೆಸಿಪಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.